ಫೈನಲ್ ಫೈಟ್ ಸೋಲಿಗೆ ಪ್ರತೀಕಾರದ ನಿರೀಕ್ಷೆ. ಕಳೆದ ನವೆಂಬರ್ ತಿಂಗಳಲ್ಲಿ ಭಾರತ ಆಸ್ಟ್ರೇಲಿಯಾದ ಎದುರು ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಸೋತಿತ್ತು. ಎಲ್ಲ ಪಂದ್ಯದಲ್ಲಿ ಗೆದ್ಕೊಂಡು ಬಂದಂಥ ಭಾರತ ಫೈನಲ್ ಪಂದ್ಯದಲ್ಲಿ ಸೋತಿದ್ದು ಸಾಕಷ್ಟು ಭಾರತೀಯರಿಗೆ ಬೇಜಾರಾಗಿತ್ತು. ಈಗ ಆ ಬೇಜಾರನ್ನ ದೂರ ಮಾಡುವಂತ ಮತ್ತೊಂದು ಸಮಯ ಬಂದಿದೆ. ಯಾಕಂತ ಹೇಳಿದ್ರೆ ಇವತ್ತು ಅಂಡರ್-19 ವಿಶ್ವಕಪ್ನ ಫೈನಲ್ ಪಂದ್ಯ ನಡೀತಾ ಇದೆ. ಅದು ಕೂಡ ನಮ್ಮ ಎದುರಾಳಿ ಇರೋದು ಯಾರು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ತಂಡ. ಯಾರು ನಮ್ಮ ವಿರುದ್ಧ ಗೆದ್ಕೊಂಡು ಕಪ್ಪನ್ನು ತಗೊಂಡು ಹೋಗಿದ್ರು, ಇವತ್ತು ಅವ್ರ ವಿರುದ್ಧವೇ ನಾವು ಪಂದ್ಯವನ್ನ ಆಡ್ತಾ ಇದ್ದೀವಿ. ಅದು ಅಂಡರ್-19 ಹುಡುಗರು ಇವತ್ತು ಆಸ್ಟ್ರೇಲಿಯಾದ ವಿರುದ್ಧ ಯಾವ ರೀತಿಯಾಗಿ ಮೋಡಿ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ, ಹಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನನ್ನ ಸಹೋದ್ಯೋಗಿಗಳು ಕೂಡ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಜನಾರ್ದನ್ ಹೆಬ್ಬಾರ್ ನನ್ನ ಸಹೋದ್ಯೋಗಿ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಯ್ ಜನಾರ್ದನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹಾಗೇನೆ ಮತ್ತೊಬ್ರು ನನ್ನ ಸಹೋದ್ಯೋಗಿ ಸಂಜಯ್ ಸಿಸೇರಾ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಯ್ ಸಂಜಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜನಾರ್ದನ್ ಸರ್, ಇಲ್ಲಿ ನೋಡ್ತಾ ಹೋಗೋದಾದ್ರೆ ಅಂಡರ್-19 ವಿಶ್ವಕಪ್ ಅಂತ ಬಂದಾಗ ಅದೆಷ್ಟೋ ಪ್ರತಿಭೆಗಳನ್ನು ಈಗ ನಮ್ಮ ಭಾರತ ತಂಡದಲ್ಲೂ ಮುಖ್ಯ ತಂಡದಲ್ಲೂ ಕೂಡ ಆಡ್ತಾ ಇದ್ದಾರೆ. ಎಷ್ಟು ಅಂಡರ್-19 ಕ್ರಾಸ್ ಮಾಡಿಯೇ ಮೈನ್ ಟೀಮಲ್ಲಿ ಆಡ್ತಾ ಇರೋದು. ಇವತ್ತಿನ ಪಂದ್ಯಾಟದ ಬಗ್ಗೆ ನಿಮ್ಮ ನಿರೀಕ್ಷೆ ಏನು? ಸಂಪತ್, ನಾವು ಈ ಅಂಡರ್-19 ವಿಚಾರಕ್ಕೆ ಬಂದರೆ ಕೇವಲ ಇದು ಇವತ್ತಿನ ಪಂದ್ಯಕ್ಕೆ ಸೀಮಿತವಾಗಿ ನೋಡೋದು ಕಷ್ಟ. ಫ್ಯೂಚರನ್ನು ನಾವು ಇದರಲ್ಲಿ ಜಾಸ್ತಿ ಕಾಣಬೇಕಾಗುತ್ತೆ. ಯಾಕಂದರೆ ಹಲವಾರು ಆಟಗಾರರು ಇವತ್ತಿನವರೆಗೂ ಸಹಿತ ನಾವು ನೋಡ್ತಾ ಇದ್ದೀವಿ. ಮೇನ್ ಟೀಮಲ್ಲಿ ಸಾಕಷ್ಟು ಜನ, ವಿರಾಟ್ ಕೊಹ್ಲಿಯಿಂದ ಜೈಸ್ವಾಲಿಂದ ಇರೋದು ಸಾಕಷ್ಟು ಜನ ಅವತ್ತಿಂದ ಬಂದು, ಇವನ್ ಜಡೇಜಾ ಕಾಲದಿಂದನೂ ಕೂಡ 1988 ಅಲ್ಲಿ ಫಸ್ಟ್ ಆಡಿದ್ದು ಜಡೇಜಾ ಕೂಡ, ಅಜಯ್ ಜಡೇಜಾ ಕಾಲದಲ್ಲಿ ಅವತ್ತು ಕೂಡ ಅವ್ರು ಆಡ್ಕೊಂಡು ಮೇನ್ ಸ್ಟ್ರೀಮಿಗೆ ಬಂದರು. ಆದರೆ ಕೇವಲ ಬೆರಳೆಣಿಕೆ ಅಷ್ಟೇ ಮಾತ್ರ ಜನ ಅಲ್ಲಿಂದ ಬರ್ತಾರೆ. ಇವತ್ತು ನಾವು ನೋಡ್ತಾ ಇದೀವಿ, ಮೊನ್ನೆ ಮ್ಯಾಚ್ ತುಂಬಾ ಅದ್ಭುತವಾಗಿ ಆಡಿದ್ರು ನಮ್ಮ ಹುಡುಗರು. ಕೇವಲ ಒಂದು 34 ರನ್ಗಳಿಗೆ 4 ವಿಕೆಟ್ ಹೋದಂತ ಸಂದರ್ಭದಲ್ಲಿ ಆ ಟೀಮನ್ನ ಎತ್ಕೊಂಡು ಮುಂದೆ ತಗೊಂಡು ಹೋಗಿ ಕೂಗ್ಲಿಲ್ಲ ಅಂತ ಒಂದು ಉತ್ಸಾಹ ಆರಂಭದಲ್ಲಿ ಕಾಣ್ತಾ ಇದೆ. ಆದರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ಬೇಕು. ಈಗ ಒಂದೇ ಒಂದು ಮ್ಯಾಚನ್ನು ಕೂಡ ಸೋತಿಲ್ಲ. ನಾವು ಮೇನ್ ವರ್ಲ್ಡ್ ಕಪ್ನಲ್ಲೂ ಕೂಡ ನೋಡಿದ್ವಿ, ಒಂದೇ ಒಂದು ಮ್ಯಾಚನ್ನು ಸೋಲ್ದೇನೆ ಆಸ್ಟ್ರೇಲಿಯಾ ಮೇಲೆ ಫೈನಲ್ ಆಡಿದ್ರು, ಆಮೇಲೆ ಸೋಲುವಂಥ ಪರಿಸ್ಥಿತಿ ಆಯಿತು. ಆದರೆ ಈಗ ನಮ್ಮ ಈ ಹುಡುಗರ ಉತ್ಸಾಹವನ್ನು ನೋಡಿದ್ರೆ ಇವತ್ತಿನ ಪಂದ್ಯದಲ್ಲಿ 100% ಎಫರ್ಟ್ ಹಾಕಿ ಗೆಲ್ಲುವಂಥ ಅವಕಾಶ ಇದೆ. ಯಾಕಂದ್ರೆ 2 ಬಾರಿ ಸೋಲ್ಸಿದ್ದಾರೆ, ರೀಸೆಂಟಾಗಿ 2 ಬಾರಿ ಇವರು ಸೋಲ್ಸಿದ್ದಾರೆ ಅವರನ್ನ. 3 ಬಾರಿ ಆಸ್ಟ್ರೇಲಿಯಾ ಫೈನಲ್ ಬಂದಿದೆ, 2 ಬಾರಿ ನಮ್ಮವರೇ ಸೋಲ್ಸಿದ್ದಾರೆ, ಇಂಡಿಯಾದವರೇ ಸೋಲ್ಸಿದ್ದಾರೆ. ಸೊ ಈಗ ಒಂದು ಚಾನ್ಸ್ ಇದೆ, ಇವತ್ತಿನ ಇದರಲ್ಲೂ ಕೂಡ ಚಾನ್ಸ್ ಇದೆ. ಮೊನ್ನೆ ಅಷ್ಟೊಂದು ಹೋಪ್ಫುಲ್ ಆಗಿ ಆಡಿರೋದ್ರಿಂದ ವಿಶ್ವಾಸ ಜಾಸ್ತಿ ಇರುತ್ತೆ. ಸೊ 100% ಇವತ್ತು ನಮ್ದೇ. ಸಂಜಯ್, ಜನಾರ್ದನ್ ಅವರು ಹೇಳ್ತಾ ಇದ್ರು ಇವತ್ತು ಕಪ್ಪು ನಮ್ದೇ. ಕಳೆದ ಬಾರಿ ಆದಂತ ತಪ್ಪು ಅಂತ ಹೇಳಿದ್ರೆ, ಕಳೆದ ಬಾರಿ ಪುರುಷರ ವಿಭಾಗದಲ್ಲಿ ತಪ್ಪಾಗಿದ್ದು, ತಪ್ಪು ಅಂತ ಹೇಳಿದ್ರೆ ಎಲ್ಲಾ ಪಂದ್ಯವನ್ನ ಆಡ್ಕೊಂಡು ಬಂದ್ರು, ಕೊನೆಗೆ ಪಂದ್ಯವನ್ನ ಕೈ ಚೆಲ್ಲಿದ್ದು ಸಾಕಷ್ಟು ಭಾರತೀಯ ಕ್ರಿಕೆಟ್ ಪ್ರೇಮಿಗಳಿಗೆ, ಭಾರತೀಯರು ಅಂತ ಹೇಳೋದಕ್ಕಿಂತ ವಿಶ್ವದ ಕ್ರಿಕೆಟ್ ಪ್ರೇಮಿಗಳಿಗೆ ಬೇಜಾರು ಆಗಿತ್ತು. ಆ ಬೇಜಾರನ್ನ ಅಥವಾ ಇವತ್ತು ದೂರ ಮಾಡ್ತಾರ ನಮ್ಮ ಹುಡುಗರು ಅಂಡರ್-19 ಅಲ್ಲಿ? ಇವತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಇವತ್ತಿನ ಪಂದ್ಯದ ಬಗ್ಗೆ? ಅವ್ರದ್ದು ಮೆನ್ಸ್ ಸೀನಿಯರ್ಸ್ ಮತ್ತೆ ಇವ್ರದ್ದು ನೋಡೋದಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಸೇಮ್ ಇದೆ. ಅವರು ಸಹ ಒಂದು ಮ್ಯಾಚ್ ಸೋಲ್ದೇನೆ ಫೈನಲ್ ಬಂದಿದ್ದಾರೆ. ಖಂಡಿತ ಇವರು ಅಷ್ಟೇ ಒಂದು ಮ್ಯಾಚ್ ಸೋಲ್ದೇನೆ, ಒಂದು ಡ್ರಾ ಮಾಡ್ಕೊಳ್ದೇನೆ ಬಂದಿದ್ದಾರೆ. ಇಲ್ಲೇನಾದ್ರೂ ಸೋತ್ರೆ ಅದು ಇರೋದು ಸೇಮ್ ಟೀಮ್ಗಳು, ಅಂದ್ರೆ ಸೇಮ್ ದೇಶಗಳು ಇರೋದು. ಸೊ ಅವರು ಆಸ್ಟ್ರೇಲಿಯಾ, ಅವ್ರ ಜೊತೆ ಸೀನಿಯರ್ಸ್ ಆಡಿದ್ದು ಆಸ್ಟ್ರೇಲಿಯಾ ಜೊತೆನೆ, ಅಲ್ಲಿ ಸೋತ್ರು. ಇಲ್ಲಿ ಬಂದು ಇವರು ಅಂಡರ್-19 ಅವರು ಫೈನಲ್ ಆಡ್ತಾ ಇದ್ದಾರೆ. ಇವರು ಸಹ ಏನಾದರೂ ಸೋತ್ರೆ ಇದೇನಂತಂದ್ರೆ ಹೋಗೋದು ಬರೋದು ಆಗ್ಬಿಡುತ್ತೆ. ಅವ್ರದ್ದು ಹಂಗೆ ಆಯ್ತು, ಇವ್ರದ್ದು ಹಂಗೆ ಆಯ್ತು. ಗೆಲ್ಲೇಬೇಕು ಈ ರಿವೆಂಜ್, ಕಂಪ್ಲೀಟ್ ರಿವೆಂಜ್ ಅಂತಾನೆ ಹೇಳ್ಬೋದು ಈ ಮ್ಯಾಚ್. ಸೊ ಆಡಿ ಗೆದ್ದು ಏನು ಅಂದ್ರೆ ಫ್ಯೂಚರ್ ಅಲ್ಲಿ ಯಾವುದೇ ಅಂದ್ರೆ ನೀವು ನೋಡಿರ್ಬೋದು, ಹೈಯೆಸ್ಟ್ ಕಪ್ಸ್ ಎತ್ತಿರೋದು ಆಸ್ಟ್ರೇಲಿಯಾ ಅವರು. ಸೊ ನಮ್ಮ ಇಂಡಿಯಾ ಫ್ಯೂಚರ್ ಅಲ್ಲಿ ನಮ್ಮ ಇಂಡಿಯಾ ಅವರು ಆಸ್ಟ್ರೇಲಿಯಾ ತರ ಬರ್ತಿದ್ದಾರೆ. ಅಲ್ಲಿ ಹೇಳ್ತಾರೆ ಸೇಮ್ ಇವ್ರ ಎರಾನೇ ಬರೋದು ಅಲ್ಲಿಗೂ. ಸೊ ಇವ್ರ ಸೀನಿಯರ್ಸ್ ಎಲ್ಲ ಮುಗ್ದೋದಾಗ, ಇವ್ರ ಎರ ಮುಗ್ದೋದಾಗ ಇವಾಗ ಅಂಡರ್-19 ಅಲ್ಲಿ ಏನಿದಾರೋ ಅವರೇ ಮುಂದಕ್ಕೆ ಬರೋದು. ಅಲ್ಲಿ ಯಾವ್ದಕ್ಕೂ ಚಾನ್ಸ್ ಕೊಡಬಾರ್ದು ಆಸ್ಟ್ರೇಲಿಯಾ ಅವ್ರಿಗೆ. ಎಲ್ಲಾ ಕಪ್ಗಳು ನಮ್ದೇ ಆಗ್ಬೇಕು. ಬರೀ ICC ವರ್ಲ್ಡ್ ಕಪ್ ಅಷ್ಟೇ ಅಲ್ಲ, ಮಿಕ್ಕಿದ ಯಾವುದೇ ಒಂದು ಕಪ್ಗಳು ಇರ್ಬೋದು, ಎಲ್ಲ ನಮ್ದೇ ಆಗ್ಬೇಕು. ಸೊ ಅಷ್ಟು ಸ್ಟ್ರಾಂಗ್ ಆಗಿ ಇವರು ಇಲ್ಲಿಂದಾನೇ ಹೊಡ್ತಾ, ಅಂದ್ರೆ ಭಯ ಇಟ್ಸ್ಕೊಂಡ್ ಬರ್ಬೇಕು. ಸೊ ಇವಾಗ ನಮ್ಗೆ ನೋಡೋದಾದ್ರೆ ಮೊದಲು ಇಂಗ್ಲೆಂಡ್ ಟೀಮ್ ಭಯ ಇತ್ತು ಎಲ್ಲರಿಗೂ, ಆದ್ರೆ ಇವಾಗ ಯಾರು ಇಂಗ್ಲೆಂಡ್ಗೆ ಭಯ ಪಡಲ್ಲ, ಬಿಕಾಸ್ ವೀಕ್ ಆಗ್ಬಿಟ್ಟಿದೆ. ಸೊ ಸ್ಟ್ರಾಂಗ್ ಆಗಿ ಯಾವಾಗ್ಲೂ ಕಾಣಿಸ್ಕೋಬೇಕು. ಅವಾಗ್ಲೇ ಭಯದಲ್ಲಿ ಮೆಂಟಲಿ ನಾವು ಅಲ್ಲಿ ಅವ್ರನ್ನ ತುಳಿದು ಬಿಡ್ತೀವಿ. ಈ ನೀವು ಹೇಳಿದ್ರಲ್ಲ, ಈ ಭಯ ಇಟ್ಸ್ಕೊಂಡು ಬಂದಿದ್ದು ಮೊದಲಿಂದನೂ ಆಸ್ಟ್ರೇಲಿಯಾ ಟೀಮ್ ಮ್ಯಾಕ್ಸಿಮಮ್ ಟೈಮ್ನಲ್ಲಿ ನಾವು ನೋಡಿದ್ರೆ, ಸೀನಿಯರ್ ಇದರಲ್ಲಿ ನೋಡಿದ್ರೆ ಆಸ್ಟ್ರೇಲಿಯಾ ಟೀಮಲ್ಲಿ ಬಂದಿದೆ ಅಂತಂದ್ರೆ ಒಂದು 30% ಭಯನೇ ಇರುತ್ತೆ ಎದುರಾಳಿ ಟೀಮ್. ಅವ್ರು ಎಷ್ಟರ ಮಟ್ಟಿಗೆ ಆಡ್ತಾರೆ, ಹೇಗೆ ಆಡ್ತಾರೆ ಅನ್ನೋದಕ್ಕಿಂತ ಆ ಟೀಮ್ ಬಂದಿದೆಯಲ್ಲ ಅಂತ ಹೇಳಿ. ಮೊದಲು ಸಚಿನ್ ಇಂಡಿಯಾ ಟೀಮ್ನಲ್ಲಿ ಆಡ್ತಾ ಇರುವಾಗ, ಸಚಿನ್ ಆಡ್ತಾ ಇದಾರೆ ಅಂದ್ರೆ 50% ಭಯನೇ ಇರುತ್ತೆ ಎದುರುಗಡೆ ಅವರಿಗೆ. ಅವ್ರು ಎಷ್ಟು ಆಡ್ತಾರೆ ಸಚಿನ್ ಅನ್ನೋದು ಪ್ರಶ್ನೆ ಬೇರೆ. ಆ ಮ್ಯಾಚ್ನಲ್ಲಿ ಎಷ್ಟು
ಆಡ್ಬೋದು ಗೊತ್ತಿಲ್ಲ, ಆದ್ರೆ ಅವ್ರು ಇದಾರೆ ಔಟ್ ಆಗಿಲ್ಲ ಅಂತಂದ್ರೆ ಅವ್ನ ಭಯ ಇರ್ತಿತ್ತು. ಆ ಭಯವನ್ನ ಆಸ್ಟ್ರೇಲಿಯಾ ಟೀಮ್ ಯಾವತ್ತೂ ಉಳಿಸ್ಕೊಂಡ್ ಬಂದಿದೆ. ಜನದನ್ನು ಹೇಳ್ತಾ ಇದ್ರಿ, ಆಸ್ಟ್ರೇಲಿಯಾ ಟೀಮ್ T20 ಆಗ್ಲಿ, ಒನ್ ಡೇ ಮ್ಯಾಚ್ ಆಗ್ಲಿ, ಟೆಸ್ಟ್ ಆಗ್ಲಿ, ಎಲ್ಲದಕ್ಕೂ ಕೂಡ ಸಪರೇಟ್ ಟೀಮ್ ಅನ್ನ ಇಳಿಸ್ತಾರೆ. ಅವ್ರ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಪ್ರಿಪರೇಷನ್ ಅನ್ನೋದು ಆಸ್ಟ್ರೇಲಿಯಾ ನೋಡಿ ಕಲಿಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಆ ರೀತಿಯಾಗಿ ಕಣಕ್ಕಿಳಿಯುತ್ತೆ ಅನ್ನೋದು ನಿಮ್ ಲೆಕ್ಕಾಚಾರ? ಎಸ್ ಖಂಡಿತ. ಅಂದ್ರೆ ಆಸ್ಟ್ರೇಲಿಯಾ ಟೀಮ್ ನಲ್ಲಿ ನಾವು ಮೊದಲಿಂದನೂ ನೋಡ್ತಾ ಇದ್ದ ಹಾಗೆ ಒಂದಷ್ಟು ಸಮಯ ಅವ್ರಿಗೆ ಅವಕಾಶ ಕೊಡೋದು, ಏನು ಫಾರ್ಮಲ್ ಇಲ್ಲ ಅಂದ್ರೂ ಅವ್ರಿಗೆ ಅವಕಾಶ ಕೊಡೋದು, ಈ ತರದ ಸಿಚುವೇಶನ್ ಬಹಳ ಕಡಿಮೆ ಆಸ್ಟ್ರೇಲಿಯಾದಲ್ಲಿ. ಅವ್ರು ಆಡ್ತಾ ಇಲ್ಲ ಅಂತ ಗೊತ್ತಾದ್ರೆ ಅವ್ರು ಎಷ್ಟೇ ಹಿಂದೆ ಚೆನ್ನಾಗಿ ಆಡಿದ್ರು ಸಹಿತ ಡ್ರಾಪ್ ಮಾಡೇ ಮಾಡ್ತಾರೆ. ತಕ್ಷಣ ಬೆಂಚ್ ಕಾಯಿಸ್ತಾರೆ, ಬೇರೆಯವ್ರಿಗೆ ಅವಕಾಶ ಕೊಡ್ತಾರೆ. ತುಂಬಾ ಜನ ನಾವು ನೋಡಿದೀವಿ ಆತರ ಹಿಂದೆನೂ ಕೂಡ ಸೀನಿಯರ್ ಇದರಲ್ಲಿ. ಈ ಅಂಡರ್ 19 ನಲ್ಲಿ ಅಂತದಕ್ಕೆ ಅವಕಾಶ ಇರಲ್ಲ. ಅಂದ್ರೆ ಇವ್ರು ಈಗಿನ್ನೂ ಜಸ್ಟ್ ಆಡ್ತಾ ಬರ್ತಾ ಇದ್ದಾರೆ, ಆಡ್ಲೇಬೇಕಾಗತ್ತೆ. ಟೀಮ್ 11 ಅಲ್ಲಿ ಅವಕಾಶ ಸಿಕ್ತು ಅಂದ್ರೆ ಅವ್ರು ಲಕ್ಕಿ ಅದು. ಯಾಕಂದ್ರೆ ಅವ್ರಿಗೆ ಇಲ್ಲ ಅವಕಾಶ ಸಿಕ್ತು ಅಂದ್ರೆ ಮುಂದೆ ಅವರಿಗೆ ಅವಕಾಶ ಮಾಡ್ಕೊಳ್ಳೋದಕ್ಕೆ ಅವಕಾಶ ಅವರಿಗೆ. ಇಲ್ಲಿ ಒಂದು ಅವಕಾಶ ಸಿಕ್ತು ಅಂದ್ರೆ ಮುಂದೆ ಸೀನಿಯರ್ಸ್ ಟೀಮ್ ನಲ್ಲಿ ನಮ್ಗೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿ. ಅದ್ರಲ್ಲೂ ಉದಯ್ ಸಾರನ್ ಅಂತೂ ತುಂಬಾ ಕ್ಯಾಪ್ಟನ್ ಕೂಲ್ ಅಂತಾನೆ ಹೆಸರು ಅವರಿಗೆ. ಮೋಸ್ಟ್ಲಿ ಧೋನಿ ನಂತರದಲ್ಲಿ ಇವ್ರೇನಾದ್ರು ಪರ್ಫಾರ್ಮ್ ಅದೇ ರೀತಿ ಮಾಡ್ಕೊಂಡ್ ಬಂದ್ರೆ ಕ್ಯಾಪ್ಟನ್ ಕೂಲ್ ಸ್ಥಾನಕ್ಕೆ ಇವ್ರು ಬರೋಕೆ ಸಾಧ್ಯತೆ ಇದೆ. ಇವ್ರು ಅಂಡರ್ 14 ಆಡಿದ್ದಾರೆ, ಅಂಡರ್ 16 ಆಡಿದ್ದಾರೆ, ಈಗ 19 ಆಡ್ತಾ ಇದ್ದಾರೆ. ಸೊ ಅವ್ರಿಗೆ ಟೋಟಲಿ ಎಕ್ಸ್ಪೀರಿಯನ್ಸ್ ಇದೆ. ಕ್ಯಾಪ್ಟನ್ಸಿ ಅಂತ ಹೇಳೋದು ಒಂದು ಎಕ್ಸ್ಪೀರಿಯನ್ಸ್ ಮೇಲೆ, ಅದರ ಅನುಭವ ಇದೆಯಲ್ಲ, ಆ ಸೋಲಿನ ಸಂದರ್ಭದಲ್ಲೂ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ಅದು ಇವ್ರಿಗಿದೆ. ಉದಯ್ ನೋ ಡೌಟ್ ಎಲ್ಲ ಕ್ಯಾಪ್ಟನ್ಸ್ ಅಂಡರ್ 19 ನಲ್ಲಿ ಯಾರ್ಯಾರು ಕ್ಯಾಪ್ಟನ್ ಆಗಿದಾರೋ ಅವರೆಲ್ಲ 11 ಬಂದಿದ್ದಾರೆ ಸೀನಿಯರ್ಸ್ ಟೀಮ್ ಅಲ್ಲಿ. ಸೊ ಹಂಗ್ ನೋಡಿದ್ರೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಒಳ್ಳೆ ಆಕ್ಷನ್ ಅಲ್ಲಿ ಮುಂದೆ ಬರೋ IPL ಈ ತರ ಒಂದು ಟೂರ್ನಮೆಂಟ್ಸ್ ಗಳಲ್ಲಿ ಕೂಡ ಒಂದು ಒಳ್ಳೆ ಇದ್ರಿಗೆ ದುಡ್ಡಿಗೆ ಹೋಗ್ತಾರೆ ಅವರನ್ನು. ಸೊ ಫ್ಯೂಚರ್ ಅಂತ ಕಾಣ್ಬೋದು ಕ್ಯಾಪ್ಟನ್ಸ್ ಅಲ್ಲಿ. ನಮ್ಗೆ ಹಳೇದ್ರಿಂದ ಅದೆಲ್ಲ ಬಂದಿದೆ. ಎಕ್ಸಾಂಪಲ್ ಅಂದ್ರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು. ಎಸ್, ನೀವು ವಿರಾಟ್ ಕೊಹ್ಲಿನೂ ಒಂದು ಹೌದು, ಜೈಸ್ವಾಲ್ ಹೌದು, ಇವರೆಲ್ಲ ಕೈಫ್, ಗಿಲ್ಲು, ಶುಭನ್ ಗಿಲ್ಲು ಇವರೆಲ್ಲ. ಆದ್ರೆ ನಾವು 4-6 ಹೆಸರು ಈಗ ಹೇಳ್ತಾ ಇದೀವಿ. ಇವ್ರು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇವರು ಸೀನಿಯರ್ಸ್ ಟೀಮ್ ನಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಇದ್ರ 10ರಷ್ಟು ಜನ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಶ್ರೀವಾಸ್ತವ್ ಅಂತ ಹೇಳಿ ಆಡಿದ್ರು, 1300 ರನ್ ಹೆಚ್ಚು ಮಾಡಿದ್ರು ಒಂದು ಇದರಲ್ಲಿ ಸೀರೀಸ್ ಅಲ್ಲಿ. ಅವ್ರ ಹೆಸರೇ ಇಲ್ಲ, ಎಲ್ಲೋದ್ರು ಅಂತ ಹೇಳಿ. ಕಳೆದ ವರ್ಲ್ಡ್ ಕಪ್ ಫೈನಲ್ ಮ್ಯಾನ್ ಆಫ್ ಮ್ಯಾಚ್ ತಗೊಂಡವ್ರ ಹೆಸರಿಗೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಹೇಳಿ. ಅವ್ರು ಕಳೆದೋಗ್ಬಿಟ್ಟಿದ್ದಾರೆ. ಅಂದ್ರೆ ಅವಕಾಶವನ್ನ ಸಿಕ್ಕದಂತ ಸಂದರ್ಭ ಬಳಸ್ಕೊಂಡು ಮುಂದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದು, ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ಅದು ಆಗ್ಬೇಕಾಗತ್ತೆ. ಇಲ್ಲಾಂದ್ರೆ ನೋಡಿ, ಈಗ ಉನ್ಮುಖ್ ಚಾಂದ್ ಬೇರೆ ದೇಶಕ್ಕೆ ಹೋಗಿ ಆಡ್ತಾ ಇದ್ದಾರೆ. ಯಾಕೆ ನಮ್ಮಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ USA ಹೋಗಿ ಆಡ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿನೇ ಬರುತ್ತೆ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ನಾನು ಹೇಳಿದ್ರೆ ಮತ್ತೆ ಬ್ಯಾಕ್ ಟು ಪಾಯಿಂಟ್ ಬರೋದಾದ್ರೆ, ಇವತ್ತಿನ ಮ್ಯಾಚ್ ಅಲ್ಲಿ ಎಲ್ಲ ಹೋಪ್ಸ್ ಇಟ್ಕೊಳ್ಳೋದು. ಮೊನ್ನೆ ಯಾರು ಆಡಿದ್ರು ಅವ್ರ ಮೇಲೆ ನಾವು ಇವತ್ತು ಕೊಹ್ಲಿ ಲಾಸ್ಟ್ ಮ್ಯಾಚಲ್ಲಿ 100 ಹೊಡಿದ್ದಾರೆ, ರೋಹಿತ್ ಶರ್ಮಾ 100 ಹೊಡಿದ್ದಾರೆ ಅಂದ್ರೆ ಈ ಮ್ಯಾಚಲ್ಲಿ ಹೊಡಿತಾರೆ ಅನ್ನೋದು ನಿರೀಕ್ಷೆ ಇಟ್ಕೊಳ್ತೀವಿ. ಹಾಗೇನೆ ಇವತ್ತು ನಾವು ಕ್ಯಾಪ್ಟನ್ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ, ಸಚಿನ್ ದಾಸ್ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ, ಸೂಪರ್ ಆಗಿ ಆಡ್ಬೋದು ಅಂತೇಳಿ. ಆದ್ರೆ ಆಸ್ಟ್ರೇಲಿಯಾ ಟೀಮ್ಗಳಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂದ್ರೆ, ಸೀನಿಯರ್ ಟೀಮ್ ಇರ್ಲಿ, ಅಂಡರ್ 19 ಇರ್ಲಿ, ಅವರು ಆಲ್ರೌಂಡ್ರೇ ಇರ್ತಾರೆ ಆಲ್ಮೋಸ್ಟ್ ಆಲ್. ಅದು ಅಂಡರ್ 19 ಅಂತೂ ಅದು ವರ್ಲ್ಡ್ ವೈಡ್ ಆಲ್ರೌಂಡರ್. ಹೌದು, ಮಿನಿಮಮ್ 9th ವಿಕೆಟ್ ವರೆಗೂ ಅವ್ರನ್ನ ಡೌಟೇ ಇಲ್ಲ. ಲಾಸ್ಟ್ ವಿಕೆಟ್ ಒಂದು ಸ್ವಲ್ಪ ಡೌಟ್ ಇರ್ಬೋದು ಅನ್ನೋ ಬಿಟ್ರೆ ಅಷ್ಟರ ಮಟ್ಟಿಗೆ ಅವರು ಬ್ಯಾಟಿಂಗ್ ಇರತ್ತೆ, ಬಾಲಿಂಗ್ ಇರುತ್ತೆ, ಫೀಲ್ಡಿಂಗು ಕೂಡ ಅಷ್ಟೇ ಮಾಡಿಸ್ತಾರೆ. ಆಕ್ಚುಲಿ ಅವ್ರದ್ದು ಮೈಂಡ್ ಸೆಟ್ ಏನಂದ್ರೆ ಆಸ್ಟ್ರೇಲಿಯಾದವ್ರದ್ದು ಫೈನಲ್ ಅಂತ ಬಂದಾಗ ಅವ್ರದ್ದು ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ, ಮೆಂಟಾಲಿಟಿನೇ ಚೇಂಜ್ ಆಗ್ಬಿಡುತ್ತೆ. ಸೊ ವಿಕೆಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ನಾವು ಅನ್ಕೋಬಹುದು ನಮ್ಮ ಹತ್ರ ಒಳ್ಳೆ ಬೌಲರ್ಸ್ ಇದ್ದಾರೆ, ಸೊ ರಾಜ್ ನಿಮಾನಿ ಈ ತರ ಒಂದೆಲ್ಲ 5 ಹಾಲ್ ವಿಕೆಟ್ ಟೇಕರ್ಸ್ ಇದ್ರೂ ಸೊ ಕಷ್ಟ ಆಗುತ್ತೆ ಅವ್ರದ್ದು ಒಂದು ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡೋದು, ಈ ತರದ್ದೆಲ್ಲ. ಸೊ ಈ ಒಂದು ಪಾಯಿಂಟ್ಸ್ಗಳನ್ನ ಏನೇನು ನಮ್ಮ ಸೀನಿಯರ್ಸ್ ಇದರಲ್ಲಿ ಸಮಸ್ಯೆ ಅನುಭವಿಸಿದೀವೋ ನಾವು ಬೌಲಿಂಗ್ ತಂಡದಿಂದ, ಬೌಲಿಂಗ್ ಅವಾಗ ಚೆನ್ನಾಗಿದ್ರೆ ಸರಿ ಇರ್ತಿತ್ತು. ಸೊ ಅದೇ ನಮ್ಗೆ ಇಲ್ಲಿನೂ ಅಷ್ಟೇ ಒಂಚೂರು ಬೌಲಿಂಗ್ ಎದ್ದು ಕಾಣುತ್ತೆ. ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದೆ ಅಂಡರ್ 19 ಇಂಡಿಯಾದು. ಸೊ ಆದ್ರೆ ಬೌಲಿಂಗ್ ಅಂತ ಬಂದಾಗ ಅವರು ಬ್ಯಾಟಿಂಗ್ಗೆ ಅವರು ಸೂಪರ್ 6 ಅಲ್ಲಿ ಆಡಿಲ್ಲ ನಾವು ಅವರು. ಸೊ ಹಂಗಾಗಿ ಇದು ಫಸ್ಟ್ ಅದ್ರ ಬದ್ರು ಆಗ್ತಾ ಇರೋದು. ಹಂಗಾಗಿ ಬೌಲಿಂಗ್ ಅವ್ರು ಎಕ್ಸ್ಪೆರಿಮೆಂಟ್ ಮಾಡೋ ಒಂದು ಫಸ್ಟ್ ಒಂದು 10 hours ಒಂದು ಕ್ರಿಟಿಕಲ್ ಆಗ್ಬೋದು. ಆಮೇಲೆ ಹೋಗ್ತಾ 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 ಅವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ಎಲ್ಲ ನಮ್ಗೆ ತಿಳ್ಕೊಂಡಾಗ ಸೊ ಆಮೇಲೆ ಸರಿ ಹೋಗ್ಬೋದು ಅಂತ ನಾನು ಅನ್ಕೋತೇನೆ. ಓಕೆ ಸಂಜಯ್, ಒಂದು ನಿಮಿಷ ಗಮನಿಸ್ತಾ ಹೋಗೋದಾದ್ರೆ ಭಾರತ ತಂಡದ ಬಲವನ್ನು ನೋಡಿದ್ರೆ 6ನೇ ಬಾರಿ ಕಪ್ಪು ಗೆಲ್ಲುವಂತ ನಿರೀಕ್ಷೆ ನಮಗೂ ಕೂಡ ಇದೆ. ನಾವು ಭಾರತೀಯರಾಗಿ ಹೆಮ್ಮೆಯ ವಿಚಾರ, 5 ಸಲ ನಾವು ಗೆದ್ಕೊಂಡಿದೀವಿ, 5 ಕಪ್ ನಮ್ಮ ಹತ್ರ ಇದೆ, ಇನ್ನೊಂದು ಬರ್ಲಿ ಅಂತ ಹೇಳಿ. ಎಷ್ಟು ಸಲ ಭಾರತ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ, ಎಲ್ಲಾ ತಂಡಗಳು ಎಷ್ಟು ಬಾರಿ ಈ ಅಂಡರ್ 19 ವಿಶ್ವಕಪ್ನಲ್ಲಿ ಗೆದ್ದಿವೆ ಅಂತ ನೋಡ್ತಾ ಹೋಗೋದಾದ್ರೆ 1998ರಲ್ಲಿ ಮೊದಲ ಅಂಡರ್ 19 ಕ್ರಿಕೆಟ್ ವಿಶ್ವಕಪ್ ಆರಂಭ ಆದಾಗಿನಿಂದಲೂ ಗಮನಿಸ್ತಾ ಹೋಗೋದಾದ್ರೆ ಇದುವರೆಗೆ 14 ಪಂದ್ಯಗಳು ನಡೆದಿವೆ. ಅತ್ಯಧಿಕ 5 ಬಾರಿ ಪ್ರಶಸ್ತಿಯನ್ನ ಗೆದ್ದಿರುವ ತಂಡ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ತಂಡ. 6ನೇ ಬಾರಿ ಪ್ರಶಸ್ತಿ ಗೆಲ್ಲುವಂತ ವಿಶ್ವಾಸದಲ್ಲಿ ಇದೆ.
ಅಂದ್ರೆ ಇಲ್ಲಿ 88ರಲ್ಲಿ ಶುರು ಆಯ್ತಲ್ಲ, 10 ವರ್ಷ ನಡೆದೇ ಇಲ್ಲ ಇದು. ಅಂಡರ್-19 ಅಂತ ಆಮೇಲೆ ಹೆಸರು ಬಂದಿದ್ದು. ಯೂತ್ ವರ್ಲ್ಡ್ ಕಪ್ ಅಂತಾನೆ ಶುರು ಆಗಿದ್ದು. ಯೂತ್ ವರ್ಲ್ಡ್ ಕಪ್ ಅಂತಾನೆ ಸ್ಟಾರ್ಟ್ ಆಗಿ 10 ವರ್ಷ ನಡೆದಿಲ್ಲ. ಸ್ಟಾರ್ಟಿಂಗ್ ನಲ್ಲಿ ಒಂದು 6-8 ಟೀಮ್ ಅಷ್ಟೇ ಬಂದಿದೆ 88 ಅಲ್ಲಿ. ಆ ನಂತರದಲ್ಲಿ ಎಲ್ರಿಗೂ ಕೂಡ ಅನಿಸ್ತು ಇದರಲ್ಲಿ ಸೇರ್ಕೊಂಡ್ರೆ ಮುಂದೆ ಫ್ಯೂಚರ್ ಅನುಕೂಲ ಆಗುತ್ತೆ, ತಂಡ ಕಟ್ಟಬಹುದು ನಮ್ಮ ದೇಶಕ್ಕೆ ಅಂತೇಳಿ. ಆ ಕಾರಣಕ್ಕಾಗಿ ಅದರ ಟೀಮ್ಗಳು ಜಾಸ್ತಿ ಆಗ್ತಾ ಹೋಯ್ತು. ಆರಂಭದಲ್ಲಿ 8 ತಂಡ ಅಷ್ಟೇ ಶುರುವಾಗಿ ಯೂತ್ ವರ್ಲ್ಡ್ ಕಪ್ ಅಂತ ಶುರುವಾಗಿ ಅಲ್ಲಿಂದ ಬಂದು ನಡ್ಕೊಂಡ್ ಬಂತು. ತುಂಬಾ ಪ್ಲಸ್ ಆಯ್ತು ಇದು. ಈಗ IPL ಹೆಂಗೆ ನಮ್ಗೆ ಕ್ರಿಕೆಟರ್ಸ್ಗೆ ಪ್ಲಸ್ ಆಗಿದೆಯೋ ಆವಾಗ ಇದು ಯೂತ್ ವರ್ಲ್ಡ್ ಕಪ್ ತುಂಬಾ ಫೇಮಸ್. ಕಾರಣ ಅನ್ನೋದು ಅಲ್ಲಿ ಎಷ್ಟು ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರ್ಲಿಲ್ಲ, ಅವಕಾಶಕ್ಕೆ ಇದೊಂದು ವೇದಿಕೆ ಅಂತ ಶುರುವಾಯ್ತು. ಖಂಡಿತ 14ರಲ್ಲಿ 5 ಬಾರಿ ಕಪ್ಪು ಗೆಲ್ಲೋದು ಅಂತ ಹೇಳಿದ್ರೆ ಸುಲಭವಾದಂತ ಮಾತಲ್ಲ. ಹಾಗೇನೆ ಬೇರೆ ಬೇರೆ ದೇಶಗಳು ಎಷ್ಟು ಬಾರಿ ಕಪ್ಗಳನ್ನ ಗೆದ್ದಿವೆ ಅಂತ ಗಮನಿಸಬೇಕಾಗತ್ತೆ. ಪ್ರಮುಖವಾಗಿ ಇಲ್ಲಿ ಭಾರತ 14 ಟೂರ್ನಮೆಂಟ್ಗಳಲ್ಲಿ 5 ಬಾರಿ ಕಪ್ಪನ್ನು ಗೆದ್ದು 6ನೇ ಬಾರಿ ಗೆಲ್ಲುವಂತ ನಿರೀಕ್ಷೆಯಲ್ಲಿದೆ. ಹಾಗೇನೆ ಆಸ್ಟ್ರೇಲಿಯಾ ಇವತ್ತು ನಮ್ಮ ಎದುರಾಳಿ ತಂಡ, ಇವರು ಎಷ್ಟು ಬಾರಿ ಗೆದ್ದಿದ್ದಾರೆ ಅಂತ ಹೇಳಿದ್ರೆ 3 ಬಾರಿ ಗೆದ್ದಿದ್ದಾರೆ. ಹಾಗೇನೆ ಪಾಕಿಸ್ತಾನದವರು 2 ಬಾರಿ, ಇನ್ನೊಂದು ಕಡೆಯಲ್ಲಿ ಬಾಂಗ್ಲಾದೇಶ್, ಒಂದು ಕಡೆಯಲ್ಲಿ ಇಂಗ್ಲೆಂಡ್ನವರು 1 ಬಾರಿ ಕಪ್ಪನ್ನು ಗೆದ್ದಿದ್ದಾರೆ. ಹಾಗೆಯೇ ಗಮನಿಸ್ತಾ ಇದ್ದೀರಿ, ಆಸ್ಟ್ರೇಲಿಯಾ 3 ಬಾರಿ, ಪಾಕಿಸ್ತಾನ 2 ಬಾರಿ, ಬಾಂಗ್ಲಾದೇಶ್ 1, ಇಂಗ್ಲೆಂಡ್ 1 ಬಾರಿ ಗೆದ್ದಿದೆ, ದಕ್ಷಿಣ ಆಫ್ರಿಕಾ 1 ಬಾರಿ ಗೆದ್ದರೆ ವೆಸ್ಟ್ ಇಂಡೀಸ್ ಕೂಡ 1 ಬಾರಿ ಕಪ್ಪನ್ನು ಗೆದ್ದಿದೆ, ಅಂಡರ್-19 ವಿಶ್ವಕಪ್ಪನ್ನು ಗೆದ್ದಿದೆ. ಇದರಲ್ಲಿ ಎಲ್ಲ ತಂಡಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಭಾರತ ತಂಡ ಅತ್ಯಂತ ಬಲಶಾಲಿ ತಂಡ. ಯಾಕಂತ ಹೇಳಿದರೆ 5 ಬಾರಿ ನಾವು ಕಪ್ಪನ್ನು ಗೆದ್ದಿದ್ದೀವಿ. ಬೇರೆ ದೇಶಕ್ಕೆ ಕಂಪೇರ್ ಮಾಡಿದರೆ ಭಾರತವೇ ಬೆಸ್ಟ್ ಅಂಡರ್-19 ಅದನ್ನು ಹೊರತುಪಡಿಸಿದರೆ ಆಸ್ಟ್ರೇಲಿಯಾದವರು ಇವತ್ತು ನಮ್ಮ ತಂಡದ ಎದುರುಗಡೆ ಆಡ್ತಾ ಇದ್ದಾರೆ. ಅವರು ಕಪ್ಪು ಗೆದ್ದಿದ್ರೆ, ಕಪ್ಪು ಇವತ್ತು ಸಪೋಸ್ ಗೆಲ್ಲೋಕೆ ಭಾರತದವ್ರು ಬಿಡಲ್ಲ, ಗೆದ್ರೆ 4 ಆಗುತ್ತೆ. ಲೆಕ್ಕಾಚಾರ ಕ್ಲಿಯರ್ ಆಗಿದೆ. ಹಾಗೆಯೇ ಭಾರತ ಇದರಲ್ಲಿ 5 ಗೆಲುವನ್ನು ಸಾಧಿಸಿದೆ. ಯಾರ್ಯಾರ ಮೇಲೆ ಗೆಲುವನ್ನು ಸಾಧಿಸಿದೆ ಎನ್ನುವಂಥ ಅಂಕಿಅಂಶಗಳನ್ನು ನೋಡ್ತಾ ಹೋಗೋದಾದರೆ, ಯಾವ ಇಸ್ವಿಯಲ್ಲಿ ನಮ್ಮ ತಂಡ ಗೆದ್ದಿದೆ? 2000ನೇ ಇಸ್ವಿಯಲ್ಲಿ ಶ್ರೀಲಂಕಾ ವಿರುದ್ಧ ಭಾರತ ಜಯಗಳಿಸುತ್ತೆ, ಭರ್ಜರಿಯಾದಂಥ ಜಯ ಅದು. 2008ರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ, ದಕ್ಷಿಣ ಆಫ್ರಿಕಾ ವಿರುದ್ಧ ಭರ್ಜರಿಯಾದಂಥ ಗೆಲುವು. 2012ರಲ್ಲಿ ಗಮನಿಸ್ತಾ ಹೋಗೋದಾದರೆ ಆಸ್ಟ್ರೇಲಿಯಾ ವಿರುದ್ಧ ಟೀಮ್ ಇಂಡಿಯಾ ಅದ್ಭುತವಾದಂಥ ಜಯವನ್ನು ಗಳಿಸುತ್ತೆ. 2018ರಲ್ಲಿ ಗಮನಿಸ್ತಾ ಹೋಗೋದಾದರೆ ಆಸ್ಟ್ರೇಲಿಯಾ ವಿರುದ್ಧವೇ ನಮ್ಮ ತಂಡ ಗೆದ್ದಿದೆ. 2022ರಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ತಂಡ ಅಂಡರ್-19 ವಿಶ್ವಕಪ್ಪನ್ನು ಗೆದ್ದು ಬೀಗಿದೆ. ಇಷ್ಟೆಲ್ಲ ಲೆಕ್ಕಾಚಾರಗಳಿವೆ. 5 ಬಾರಿ ಭಾರತ ವಿಶ್ವಕಪ್ಪನ್ನು ಗೆದ್ದಿದೆ. ಅದು ಯಾವ ತಂಡಗಳ ಮೇಲೆ ಅಂತ ನಾವು ಕೂಡ ಮಾಹಿತಿಯನ್ನು ನೀಡ್ತಾ ಇದ್ವಿ. ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸ್ತಾ ಹೋಗ್ತೀವಿ. ಭಾರತ ತಂಡ ಅಂತೇಳಿದ್ರೆ ಯಂಗ್ಸ್ಟಾರ್ಸೇ ಇರೋದು. ಅಂಡರ್-19 ತಂಡ ಅಂತೇಳಿದ್ರೆ ಯಂಗ್ಸ್ಟಾರ್ಸೇ ಇರಬೇಕು. ಯಂಗ್ಸ್ಟಾರ್ಸ್ ಅಷ್ಟೊಂದು ಲೀಲಾಜಾಲವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಬೌಲರ್ಗಳಂತೂ ಅದ್ಭುತವಾಗಿ ಮೋಡಿ ಮಾಡ್ತಾ ಇದ್ದಾರೆ. ಕಳೆದ ಸೆಮಿಫೈನಲ್ ಪಂದ್ಯ ಆಗಿರ್ಬೋದು, ಅದಕ್ಕಿಂತ ಹಿಂದೆ ನಡೆದಂಥ ಪಂದ್ಯ ಆಗಿರ್ಬೋದು, ಅದ್ಭುತವಾಗಿ ಪ್ರದರ್ಶನವನ್ನ ನೀಡಿ ಫೈನಲ್ ಅನ್ನ ತಲುಪಿದ್ದಾರೆ. ಆತ್ಮವಿಶ್ವಾಸ ಹೆಚ್ಚಾಗಿದೆ. ಇವತ್ತು ಕೂಡ ನಾವೇ ಗೆಲ್ತೀವಿ ಎನ್ನುವಂಥ ಹುಮ್ಮಸ್ನಲ್ಲಿ ನಮ್ಮ ಹುಡುಗರು ಇದ್ದಾರೆ. ಜನಾರ್ದನ್, ಅಂಕಿಅಂಶಗಳನ್ನ ನೋಡ್ತಾ ಇದ್ವಿ, ನೀವೇನು ಹೇಳ್ತೀರಾ ಈ ಅಂಕಿಅಂಶಗಳ ಬಗ್ಗೆ? ಹಾಗೇನೆ ಈ ಹಿಂದಿನ ಅಂಕಿಅಂಶ, ಇವತ್ತಿನ ಮ್ಯಾಚ್, ಅದ್ರ ಬಗ್ಗೆ ಗಮನಿಸ್ತಾ ಹೋಗೋದಾದ್ರೆ ಫಾಸ್ಟ್ ಇಸ್ ಫಾಸ್ಟ್. ಎಸ್, ಕ್ಯಾಪ್ಟನ್ ಕೂಡ ಹೇಳಿದ್ದು ಅದೇ. ಅಂದರೆ ಒಂದು ರಿವೆಂಜ್ ಅಂತ ಹೇಳ್ತೀವಿ. ಕಳೆದ ಬಾರಿ ಸೀನಿಯರ್ಸ್ ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾ ನಮ್ಮನ್ನು ಸೋಲಿಸ್ಬಿಟ್ಟಿದೆ, ಅದಕ್ಕೆ ರಿವೆಂಜ್ ಅಂತೇಳಿ. ಅದು ಏನೇ ರಿವೆಂಜು ಏನು ಹೇಳಿದ್ರು ಮೈದಾನಕ್ಕೆ ಹೋದ್ಮೇಲೆ ಅಲ್ಲಿ ಪರಿಸ್ಥಿತಿನೇ ಬೇರೆನೇ ಇರುತ್ತೆ. ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಅಂತ ನೀನು ಪ್ರತ್ಯೇಕವಾಗಿ ಆಡೋಕ್ಕಾಗಲ್ಲ, ಗೆಲ್ಲಬೇಕು ಅನ್ನೋಂಥ ಹಠ ಇದ್ದೇ ಇರುತ್ತೆ. ಈ ಅಂಕಿಅಂಶಗಳು ಏನಾಗುತ್ತೆ ಅಂದರೆ ಒಂದಷ್ಟು ಆತ್ಮಸ್ಥೈರ್ಯ ಕೊಡುತ್ತೆ ಆಡುವಾಗ ರೇಸ್ನಲ್ಲಿ. ಅದರಲ್ಲೂ 2 ಬಾರಿ ನಾವು ಆಸ್ಟ್ರೇಲಿಯಾ ಮೇಲೇ ಗೆದ್ದಿದ್ದೀವಿ ಅಂದರೆ ಆಸ್ಟ್ರೇಲಿಯಾ ಅನ್ಬೀಟನ್ ಇದೇನು ಟೀಮೇನಲ್ಲ, ನಾವು ಆರಾಮ್ಸೆ ಬೀಟ್ ಮಾಡ್ಬೋದು ಅನ್ನೋಂಥ ಒಂದು ಹೋಪ್ಸ್ ಇರುತ್ತೆ. ಅಲ್ಲ, ಎದುರಾಳಿಗಳಿಗೆ ಈ ಅಂಕಿಅಂಶ ನೋಡಿದ್ರೆ ಭಯ ಖಂಡಿತ ಇದ್ದೇ ಇರುತ್ತೆ. ಇದೇ ಅಂಕಿಅಂಶಗಳು ಉಲ್ಟಾ ಇದ್ದಿದ್ರೆ ನಮ್ಗೊಂದು ಭಯ ಇದ್ದೇ ಇರುತ್ತೆ. ಈಗ ಎಕ್ಸಾಂಪಲ್, ಈಗ ಪಾಕಿಸ್ತಾನ ಇಂಡಿಯಾ ವರ್ಲ್ಡ್ ಕಪ್ ಮ್ಯಾಚ್ ಅಲ್ಲಿ ಯಾವತ್ತು ನಾವು 50 ಓವರ್ಸ್ ಒಡಿಯನ್ನಲ್ಲಿ ಸೋತೇ ಇಲ್ಲ ಪಾಕಿಸ್ತಾನಕ್ಕೆ. ಅದೊಂದು ಅಂಕಿಅಂಶ ತಲೆಯಲ್ಲಿ ಕೊರಿತಾ ಇರುತ್ತೆ. ಅದೇ ರೀತಿ ಸೇಮ್ ಇದು, ನಾವು ಅವ್ರ ವಿರುದ್ಧ ಗೆದ್ದಿದ್ದೀವಿ, ನಮ್ಗಿದು ಹೋಪ್ ಸಿಗತ್ತೆ, 100% ನಮ್ಗೆ ಸಕ್ಸಸ್ ಸಿಗತ್ತೆ, ಏನೋ ಒಂದು ಸ್ಟ್ರಾಟಜಿ ಮಾಡಬೇಕು ಅಷ್ಟೇ ನಾವು ಇರೋದು, ನಮ್ಮ ಹೋಪಲ್ಲಿ ನಮ್ಮ ಆಟವನ್ನು ನಾವು ಆಡಬೇಕು ಅನ್ನೋಂಥ ಒಂದು ಹೋಪ್ಸ್ ಇರುತ್ತಲ್ಲ, ಆ ಹೋಪ್ಸು ಆಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಬೌಲರ್ಗಳಿಗೆ ತುಂಬಾ ಅವಕಾಶ ಇದೆ ಇದರಲ್ಲಿ. ತಿವಾರಿ ಅಂತೂ ಮೊನ್ನೆ ತುಂಬಾ ಚೆನ್ನಾಗಿ ಬೌಲ್ ಮಾಡಿದ್ದಾರೆ, ಪಾಂಡ್ಯನೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅವರಿಬ್ಬರ ಮೇಲೆ ಹೋಪ್ಸ್ ಜಾಸ್ತಿ ಇದೆ. ಟಾಪ್ ಆರ್ಡರ್ನಲ್ಲೂ ಅಷ್ಟೇ, ಟಾಪ್ ಆರ್ಡರ್ನಲ್ಲೂ ತುಂಬಾ ಚೆನ್ನಾಗಿದೆ. ಅಂದ್ರೆ ಇದು ಹೇಗೆ ಅಂದ್ರೆ ಒಂದ್ ರೀತಿ ಗಲ್ಲಿ ಕ್ರಿಕೆಟ್ ನಲ್ಲಿ ಅವ್ನು ಬೌಲಿಂಗು ಮಾಡ್ತಾನೆ, ಬ್ಯಾಟಿಂಗು ಮಾಡ್ತಾನೆ, ಫೀಲ್ಡಿಂಗು ಮಾಡ್ತಾನೆ. ಅದೇ ರೀತಿ ಸೇಮ್ ಅಂಡರ್-19 ನಲ್ಲಿ ಫಿಕ್ಸ್ ಆಗಿ ಅವನು ಇಷ್ಟೇ ಅಂತ ಹೇಳಿಲ್ಲ, ಪ್ರತಿಯೊಬ್ಬರು ಬೌಲಿಂಗು ಬ್ಯಾಟಿಂಗ್ ಎಲ್ಲದೂ ಮಾಡೇ ಮಾಡ್ತಾರೆ. ಯಂಗ್ಸ್ಟರ್ ಬಿಸಿ ರಕ್ತದ ಹುಡುಗರು. ಆ ನಂತರದಲ್ಲಿ ಅದನ್ನ
ತರಿಸ್ಕೊಳ್ಳೋದು ಮುಂದೆ ಸೀನಿಯರ್ ಇದಕ್ಕೆ ಬಂದಾಗ ಅದರಲ್ಲಿ ತರವಾಗೋದು ಅಂತ ಹೇಳ್ತಾರಲ್ಲ, ಅದು ಆವಾಗ ಒಂದು ವರ್ಗಕ್ಕೆ ಸೀಮಿತ ಆಗ್ತಾರೆ. ಟಾಪ್ ಆರ್ಡ್ರಿಗೆ ಬ್ಯಾಟ್ಸ್ಮನ್ ಅಷ್ಟೇ ಆಗೋದು ಅಥವಾ ಆಲ್ರೌಂಡರ್ ಆಗೋದು, ಈ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ಮ್ಯಾಚ್ ನನಗೆ ಹೋಪ್ಸ್ ಇರೋದೇನಂತಂದ್ರೆ ಟಾಪ್ ಆರ್ಡರ್ನಲ್ಲಿ ಹೋಪ್ಸ್ ಇದೆ. ಖಂಡಿತವಾಗಿಯೂ ಮೊನ್ನೆ ಮಾಡಿರೋ ತಪ್ಪನ್ನು ತಿದ್ಕೊಂತಾರೆ. ಆಸ್ಟ್ರೇಲಿಯಾ ಮೇಲೆ ಆಡ್ತಾ ಇರೋದ್ರಿಂದ ಸ್ವಲ್ಪ ನಿಧಾನಗತಿಯಲ್ಲಿ ಆಡ್ಕೊಂಡು ಹೋಗ್ತಾರೆ. ಮೊದಲೇ ಹೇಳಿದ ಕ್ಯಾಪ್ಟನ್ ಕೂಲ್ ತುಂಬ ಪ್ಲಾನ್ ಮಾಡ್ತಾರೆ. ಹೇಗೆ ಆಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಜ್ಞಾನೋದಯ ಇರೋದ್ರಿಂದ, ಕ್ಯಾಪ್ಟನ್ಸಿ ಹೇಗೆ ಮಾಡಬೇಕು ಅಂತ ಗೊತ್ತಿರೋದ್ರಿಂದ, ಸೊ ಇದರ ಎಲ್ಲ ಲಾಭವನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡೇ ಮಾಡ್ತಾರೆ ನಮ್ಮ ಕ್ಯಾಪ್ಟನ್ ಅನ್ನೋಂಥ ಹೋಪ್ಸಿದೆ. ಎಸ್ ಸಂಜಯ್, ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಇದ್ವಿ, ಭಾರತ ತಂಡ ಬಲಿಷ್ಠವಾಗಿದೆ, 5 ಬಾರಿ ಕಪ್ ಗೆದ್ದಿದೆ. ಆದರೂ ಕೂಡ ಆಸ್ಟ್ರೇಲಿಯಾವನ್ನು ನಾವು ಎದುರಿಸ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಪುರುಷರ ವಿಶ್ವಕಪ್ನಲ್ಲಿ ನಾವು ಸೋತಾಗ ತುಂಬ ಜನರಿಗೆ ಬೇಜಾರ ಆಗಿತ್ತು. ಇವತ್ತಿನ ತಂಡದ ಬಗ್ಗೆ, ನಿಮ್ಮ ಆಸ್ಟ್ರೇಲಿಯಾ ತಂಡದ ಬಗ್ಗೆ ಹೇಳ್ತಾ ಹೋಗೋದಾದರೆ, ಹಾಗೆಯೇ ಇಂಡಿಯಾ ತಂಡದಿಂದ ಇವತ್ತು ಯಾರೆಲ್ಲ ಕಣಕ್ಕಿಳಿಬೋದು, ಪ್ಲೇಯಿಂಗ್ 11 ಎರಡೂ ತಂಡಗಳ ಪ್ಲೇಯಿಂಗ್ 11 ಬಗ್ಗೆ ಗಮನಿಸ್ತಾ ಹೋಗೋದಾದರೆ? ಸೊ ನಮ್ಮ ಕಡೆ ಟಾಪ್ ಆರ್ಡರ್ನಲ್ಲಿ ಫಸ್ಟ್ ಬರೋದೇ ಆದರ್ಶ್ ಮತ್ತೆ ಏನು ಅರ್ಶಿನ್ ಅಂತ. ಸೊ ಅವ್ರದ್ದು ನಮಗೆ ಫಸ್ಟ್ ಏನು ತೊಂದರೆನೇ ಇಲ್ಲ ಬ್ಯಾಟಿಂಗ್ ಲೈನಪ್ ಅಲ್ಲಿ. ಬರೋದೇ ಇಲ್ಲಿ ಫಿನಿಶಿಂಗ್ ಯಾರು ಮಾಡ್ತಾರೆ ಅಂತ ನಮ್ಗೆ ಇಲ್ಲಿ ಮೈನಸ್ ನೋಡೋದಾದ್ರೆ ಅದೇ ಇರೋದು ಮೈನ್. ಇಲ್ಲಿ ಬೌಲಿಂಗ್ ಓಕೆ ಫೈನ್, ನಮ್ಮಲ್ಲಿ ಒಳ್ಳೆ 5 ಆಲ್ಸ್ ಬೌಲರ್ಸ್ ಇದ್ದಾರೆ, ವಿಕೆಟ್ ಟೇಕರ್ಸ್ ಇದ್ದಾರೆ. ಆದ್ರೆ ಫಿನಿಶಿಂಗ್ ಯಾರು ಮಾಡ್ತಾರೆ? ಇನ್ ಕೇಸ್ ಏನಾದರೂ ಚೇಸಿಂಗ್ ಬಂದಾಗ ಆಬ್ವಿಯಸ್ಲಿ ಅವರು ಬ್ಯಾಟಿಂಗ್ ತಗೊಂಡಿದ್ದು 50 ಓವರ್ಸ್ ಇರೋದ್ರಿಂದ ಒಂದೊಳ್ಳೆ ಸ್ಕೋರ್ ಕೊಟ್ಬಿಟ್ಟು ಬೌಲಿಂಗ್ ಅಲ್ಲಿ ಇವ್ರನ್ನ ಮಿಡ್ಲ್ ಆರ್ಡರ್ ನಂತರದಲ್ಲಿ ಇದು ನಮಗೆ ಸ್ವಲ್ಪ ಬ್ಯಾಟಿಂಗ್ ಅಷ್ಟೊಂದು ಬಲವಾಗಿದ್ದಂತ ಕಾಣಿಸ್ತಾ ಇಲ್ಲ. ಆಸ್ಟ್ರೇಲಿಯಾ ಕಂಪೇರ್ ಮಾಡಿದ್ರೆ ಆಸ್ಟ್ರೇಲಿಯಾ ಟೀಮು ನಂಬರ್ 9 ವರೆಗೂ ಬ್ಯಾಟಿಂಗ್ ಚೆನ್ನಾಗಿದೆ. ನಾನು ಅದನ್ನ ಗಮನಿಸಿದಾಗ, ಅಂಕಿಅಂಶ ಗಮನಿಸಿದಾಗ ಅವರು ಬ್ಯಾಟ್ ಬೀಸ್ತಾರೆ, ಏನು ಶತಕ ಹೊಡಿತಾರೆ ಅಂತಲ್ಲ, ಬಟ್ ಬ್ಯಾಟ್ ಬೀಸೋ ಕೆಪಾಸಿಟಿ ಇದೆ. ನಮ್ಮಲ್ಲಿ ಟೈಲ್ ಹ್ಯಾಂಡರ್ನಲ್ಲಿ ಸ್ವಲ್ಪ ವೀಕ್ ಇದ್ದಂಗೆ ಕಾಣಿಸ್ತಾ ಇದೆ. ನಮ್ಮ ಕಡೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಮುಷೀರ್ ಖಾನ್ ಅವ್ರು ಯಾವುದೇ ಒಂದು ಇದರಲ್ಲಿ ಬಂದು ಲೈನಲ್ಲಿ ಬಂದು ಆಡಕ್ಕೆ ರೆಡಿ ಇದ್ದಾರೆ ಅವರು. ಸೊ 5ನೇ ಸ್ಥಾನದಲ್ಲಿ ಏನಾದ್ರು ಇನ್ ಕೇಸ್ ತುಂಬಾ ಬೇಗ ವಿಕೆಟ್ ಕೊಳ್ಕೊಂಡ್ಬಿಟ್ರೆ, ಸೊ ಇವ್ರ ಬೌಲಿಂಗ್ ನಾವು ಆಡಿಲ್ಲ ಇನ್ನು, ಸೊ ಯಾವಾಗ ಆಡಿರೋದು. ಸೊ ಇನ್ ಕೇಸ್ ಏನಾದ್ರು ಬೇಗ ವಿಕೆಟ್ ಎಲ್ಲ ಕಳ್ಕೊಂಡ್ಬಿಟ್ರೆ ಮುಷೀರ್ನ ಇನ್ನು ಸ್ವಲ್ಪ ಲೇಟ್ ಕಳಿಸ್ತಾರೆ. ಸೊ ವಿಕೆಟ್ ಕೀಪರ್ ಯಾರಿದ್ದಾರೆ, ಅವನೇಶ್ ಇದಾರಲ್ಲ, ಅವ್ರನ್ನ ಸ್ವಲ್ಪ ಬೇಗನೆ ಕಳಿಸ್ಕೊಡ್ತಾರೆ. ಸೊ ಈ ತರ ಎಲ್ಲ ಸ್ಟ್ರಾಟಜಿ ಏನೋ ಚೇಂಜ್ ಮಾಡ್ಬೋದು. ಸೊ ಇಟ್ ಡಿಪೆಂಡ್ ಆನ್ ಕ್ಯಾಪ್ಟನ್. ಆ ಕ್ಯಾಪ್ಟನ್ ಮತ್ತೆ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಅಲ್ಲಿ ಕೋಚ್ ಎಲ್ಲ ಹೆಂಗ್ ಮಾತಾಡ್ಕೋತಾರೆ. ಬೌಲಿಂಗ್ ಬಂದಾಗ, ಟಾಸ್ಗೆ ಬೌಲಿಂಗ್ ಬಂದಾಗ ಯಾವ ರೀತಿ ಇರುತ್ತೆ, ಬ್ಯಾಟಿಂಗ್ ಬಂದಾಗ ಯಾವ ರೀತಿ ಇರುತ್ತೆ, ಅವ್ರನ್ನ ಚೇಸ್ ಮಾಡಕ್ ಕೊಡ್ತಾರಾ ಇಲ್ಲ ನಾವೇ ಚೇಸ್ ಮಾಡ್ಬೇಕಾ? ಸೊ ಇದೆಲ್ಲ ಟಾಸ್ ಆದ್ಮೇಲೆ ಗೊತ್ತಾಗೋದು. ಎರಡನ್ನೂ ಮ್ಯಾನೇಜ್ ಮಾಡಿದೆ ಕಳೆದ ಸೀರೀಸ್ ಅನ್ನ ನೋಡಿದ್ರೆ. ಬ್ಯಾಟಿಂಗ್ ಫಸ್ಟ್ ಮಾಡಿನೂ ಬೌಲಿಂಗ್ ಫಸ್ಟ್ ಮಾಡಿ ಎರಡನ್ನೂ ಮ್ಯಾನೇಜ್ ಮಾಡಿ. ಇವರು ಸೂಪರ್ 6 ಆಡಿರೋರೆಲ್ಲ ನೆದರ್ಲ್ಯಾಂಡ್, ಐರ್ಲ್ಯಾಂಡ್ ಇವರೆಲ್ಲ ಸ್ವಲ್ಪ ವೀಕ್ ಟೀಮ್ಗಳು. ಸೊ ಇವ್ರು ನೋಡೋದಾದ್ರೆ ಸ್ಟ್ರಾಂಗ್ ಇದ್ದಾರೆ. ಸೊ ಎಲ್ಲಿ ಒಳ್ಳೆ ಒಳ್ಳೆ ಕೋಚ್ ಗಳಿಂದ ಇವರು ಟ್ರೈನ್ ಆಗಿ ಬಂದಿರ್ತಾರೆ. ಸೊ ಇನ್ನೊಂದು ಏನಂತಂದ್ರೆ ಅವ್ರ ಕಡೆ ಒಂದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಗಳು ಆಸ್ಟ್ರೇಲಿಯಾ ಪ್ಲಸ್ ಪಾಯಿಂಟ್ ಅದೇ ಜಾಸ್ತಿ. ಯಾವಾಗಲೂ ಅವ್ರು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಜಾಸ್ತಿ ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಬೌಲರ್ಸ್ಗೆ ಒಂದು ತಲೆನೋವು ಆಗ್ಬೋದು, ಒಂದು ಕ್ಯಾಪ್ಟನ್ಗೆ ಒಂದು ಟೈಮ್ ಜಾಸ್ತಿ ತಗೋಬಹುದು. ಆ ಪ್ರೆಷರ್ ಅಲ್ಲಿ ಏನಾದ್ರು ರನ್ ಲೀಕ್ ಮಾಡಕ್ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಬೌಲರ್ಸ್ ಕಡೆಯಿಂದ. ಸೊ ಹಿಂಗಾಗಿ ನಮ್ಮ ಬೌಲಿಂಗ್ ನ ಕ್ಯಾಪ್ಟನ್ ಯಾವ ರೀತಿ ಮ್ಯಾನೇಜ್ ಮಾಡ್ತಾನೆ, ಯಾವ ಟೈಮಲ್ಲಿ ಸ್ಪಿನ್ನರ್ಸ್ ನಿಲ್ಲಿಸ್ತಾರೆ. ಸೊ ಇದೆಲ್ಲ ಅವ್ರ ಮೆಚುರಿಟಿಗೆ, ಅವ್ರಿಗೆಲ್ಲ 19 ವರ್ಷ 2005 ಬಾರ್ನ. ಸೊ ಅವ್ರ ಮೆಚುರಿಟಿ ಎಲ್ಲಿ ಲಿಂಕ್ ಆಗುತ್ತೆ ಅವ್ರಿಗೆ. ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ. ಖಂಡಿತ. ಇನ್ನೊಂದು ಕಡೆಯಲ್ಲಿ ತಂಡ ಎಷ್ಟೇ ಬಲಶಾಲಿ ಆಗಿರಲಿ, ಎಷ್ಟೇ ಸ್ಕೋರನ್ನು ಹೊಡೆದಿರಲಿ, ಎಷ್ಟೇ ಕಪ್ಪನ್ನು ಗೆದ್ದಿರಲಿ, ಅಲ್ಲಿ ಪಿಚ್ ಆ್ಯಂಡ್ ಟಾಸ್ ಮ್ಯಾಟರ್ ಆಗುತ್ತೆ ಅನ್ನುವಂಥದ್ದು ಪ್ರತಿ ಮ್ಯಾಚ್ನಲ್ಲಿ ನಾವು ಗಮನಿಸಲೇಬೇಕಾದಂಥ ಅಂಶ. ಇವತ್ತಿನ ಮ್ಯಾಚ್ನಲ್ಲಿ ಪಿಚ್ ಆ್ಯಂಡ್ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗ್ಬೋದು ಜನ? ಭಾಳ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿ ಮ್ಯಾಚ್ನಲ್ಲೂ ಟಾಸ್ ಯಾರು ಗೆಲ್ತಾರೆ ಅನ್ನೋದೇ ಫಸ್ಟ್ ಎಲ್ಲರೂ ಕುತೂಹಲ ಇರುತ್ತೆ. ಯಾಕಂದ್ರೆ ಟಾಸ್ ಗೆದ್ದ ತಕ್ಷಣ ಒಂದು ಹೋಪ್ಸ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಅನುಕೂಲ, ಅದು ನಮಗೆ ಭಾಳ ಅನುಕೂಲ ಆಗುತ್ತೆ. ನಾವು ಗಂಗೂಲಿ ಕ್ಯಾಪ್ಟನ್ ಇದ್ದಾಗಲೂ ಆಸ್ಟ್ರೇಲಿಯಾ ವಿರುದ್ಧ ಸೋತಾಗ ಅದನ್ನೇ ಅಂದ್ಕೊಳ್ತಿದ್ವಿ, ಫಸ್ಟ್ ಬ್ಯಾಟಿಂಗ್ ಯಾಕೆ ತಗೊಂಡಿಲ್ಲ ಅಂತೇಳಿ. ಅಂದ್ರೆ ಅಷ್ಟು ನಾವು ನೋಡ್ತಾ ಇರೋರು, ಅಲ್ಲಿ ಪಿಚ್ ನಾವು ಹೋಗಿ ನೋಡಿರಲ್ಲ, ಆದ್ರೂ ನಾವು ನೋಡ್ತಾ ಇರೋರಿಗೆ ಅಷ್ಟು ಒಂದು ಇದಿರುತ್ತೆ, ಕುತೂಹಲ ಇರುತ್ತೆ. ಸೊ ಇವತ್ತಿನ ಮ್ಯಾಚ್ನಲ್ಲೂ ಅಷ್ಟೇ ಟಾಸ್ ವಿನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ವಿನ್ ಆಯಿತು ಅಂದರೆ ಅಲ್ಲಿಯ ಪಿಚ್ಗೆ ಮರ್ಮವಾಗಿ ಹೇಗೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ತುಂಬ ಅನುಕೂಲ ಅಂತ ಹೇಳಿ ಇರತ್ತಲ್ಲ, ಅಂಥ ಟೈಮ್ನಲ್ಲಿ ಟಾಸ್ ವಿನ್ ಆದರೆ ಭಾಳ ಅನುಕೂಲ ಆಗುತ್ತೆ. ಆದರೆ ಇದು 100% ಯಾವಾಗಲೂ ಟಾಸ್ ವಿನ್ನೇ ಇದೇ ಇಂಪಾರ್ಟೆಂಟ್ ಅಂತಲ್ಲ. ಎಷ್ಟೋ ಸರಿ ಟಾಸ್ ಸೋತಿದ್ದು ಕೂಡ ಅನುಕೂಲ ಆಯಿತು ಅನ್ನುವಂಥ ಉದಾಹರಣೆಗಳು ಇದ್ದಾವೆ. ಸೋತಿದ್ದಕ್ಕೆ ಅನುಕೂಲ ಆಯ್ತು, ಇಲ್ಲಾಂದ್ರೆ ನಾವು ಟಾಸ್ ಗೆದ್ರೆ ಬ್ಯಾಟಿಂಗ್ ತಗೋಬೇಕಾಗಿತ್ತು ಅನ್ನೋಂಥ ಉದಾಹರಣೆಗಳು ಕೂಡ ಇದ್ದಾವೆ. RCB ರೀತಿ ಇಲ್ಲಿ ಒಂದು ಸ್ಟ್ರಾಟಜಿ ಮಾಡಬೇಕಾಗುತ್ತೆ, ಮಾಡು ಇಲ್ಲ ಮಾಡಿ ಆಗಿ ಒಂದು ಟಾಸ್ ಗೆದ್ದ ಇನ್ ಕೇಸ್ ಗೆದ್ರೆ ಚೇಸಿಂಗ್ಗೆ ತಗೋಬೇಕಾಗುತ್ತೆ. ಯಾಕಂದ್ರೆ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಬೌಲಿಂಗ್ಗೆ ಮತ್ತೆ ಬ್ಯಾಟಿಂಗ್ಗೆ ನಮ್ದು ಬ್ಯಾಟಿಂಗ್ಗೆ ಚೆನ್ನಾಗಿದೆ. ಸೊ ಹಂಗಾಗಿ ಬೌಲಿಂಗ್ ತಗೊಂಡು ಒಂಚೂರು
ಅವರು ರನ್ಗೆ ಕಟ್ ಹಾಕಿ ಅವ್ರನ್ನ ಸೊ ಬ್ಯಾಟಿಂಗ್ ಆಡಕ್ ಬಂದು ನಾವು ಚೇಸ್ ಮಾಡಬೇಕು. ಸೊ ನಮ್ಮ ಒಂದು ಸ್ಟ್ರೆಂತ್ ಇರೋದೇ ನಮ್ಗೆ ಬ್ಯಾಟಿಂಗು, ಅದನ್ನ ಉಪಯೋಗಿಸ್ಕೋಬೇಕು ಟಾಸ್ ಗೆದ್ರೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಈ ಬೆನೋನಿ ಗ್ರೌಂಡ್ ನಲ್ಲಿ ಈ ವಿಶ್ವಕಪ್ ಅಂಡರ್-19 ಪಂದ್ಯದಲ್ಲಿ 5 ಪಂದ್ಯ ಆಗಿದೆ ಇದೇ ಮ್ಯಾಚ್ ನಲ್ಲಿ. 2 ಸೆಮೀಸ್ ಕೂಡ ಲಾಸ್ಟ್ ಟೈಮ್ ಆಗಿರೋದು ಇದೇ ಗ್ರೌಂಡ್ ನಲ್ಲಿ. ಒಟ್ಟು 5 ಮ್ಯಾಚ್ ನಲ್ಲಿ ಮೊದಲು ಯಾರು ಬ್ಯಾಟಿಂಗ್ ಮಾಡಿದ್ದಾರೆ ಅವರು ಗೆದ್ದಿದ್ದು ಕೇವಲ 2 ಪಂದ್ಯ. ಹಾಗೆಯೇ ಚೇಸ್ ಮಾಡಿದವರೇ 3 ಪಂದ್ಯ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಬೆಟರ್ ಬೌಲಿಂಗ್ ಆಪ್ಷನ್ ಅಂತ ನಾವು ಕೂಡ ಅಂದ್ಕೊಳ್ಬೋದಲ್ವಾ. ಆದರೆ ಅಲ್ಲಿ ಒಂದು ಗ್ರೌಂಡಲ್ಲಿ ಹಂಗಾಗಿದೆ, ಬಟ್ ಅಲ್ಲಿ ಪಿಚ್ಗಳಿರ್ತವೆ, 2-3 ಪಿಚ್ಗಳಿರುತ್ತೆ. ಅದು ಯಾವ ಪಿಚ್ ಹೇಗಾಗಿದೆ ಅನ್ನೋದನ್ನ ನಾವು ಅರ್ತಿರಲ್ಲ. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ್ದು ಸೇಮ್, ಟಾಸ್ ಓದ್ತಿದ್ದು ಇನ್ನೊಂದು 2 ಪಿಚ್ ಇರುತ್ತಲ್ಲ, ಅದು ಬೇರೆ ಬೇರೆ ಪಿಚ್ನಲ್ಲಿ ವಾತಾವರಣ ಸ್ವಲ್ಪ ಮಟ್ಟಿಗೆ ಆದರೂ ಚೇಂಜ್ ಇದ್ದೇ ಇರುತ್ತೆ. ಅದು ಗ್ರಾಸ್ ಇರ್ಬೋದು ಜಾಸ್ತಿ, ಅದು ಹುಲ್ಲು ಇದಿರುತ್ತೆ ಆ ಥರದ್ದು. ಮತ್ತು ಇನ್ನು ಕೆಲವೊಂದಿಷ್ಟು ಅಂದರೆ ರಾಜಕೀಯ ಅಂತ ಹೇಳ್ತೀವಲ್ಲ, ಅವ್ರಿಗೆ ಅನುಕೂಲ ಆಗೋ ಕೆಲವೊಂದು ಮಾಡ್ಕೊಂಡಿರ್ತಾರೆ. ಆದ್ರೂ ಇದು ಏನಂತಂದ್ರೆ ಸೌತ್ ಆಫ್ರಿಕಾ ಆಗಿರೋದ್ರಿಂದ ಅಲ್ಲಿಂದ ಪಿಚ್ಗಳೆಲ್ಲ ಬೌನ್ಸಿಂಗ್ ಪಿಚ್ಗಳೇ ಇರ್ತವೆ. ಸೊ ಇಲ್ಲಿ ಸ್ಪಿನ್ ಅಷ್ಟೊಂದು ವರ್ಕ್ ಆಗೋದಿಲ್ಲ. ಸೊ ಒಬ್ಬರು ಸ್ಪಿನ್ನರ್ ಇಟ್ಕೊಂಡು ನಮ್ ಕಡೆ ಇನ್ನೊಬ್ಬರನ್ನ, ಇಬ್ಬರು ಸ್ಪಿನ್ನರ್ ಇರೋ ಜಾಗದಲ್ಲಿ ಒಬ್ಬರು ಸ್ಪಿನ್ನರ್ ಇಟ್ಕೊಂಡು ಇನ್ನೊಬ್ಬರನ್ನ ಫಾಸ್ಟ್ ಬೌಲಿಂಗ್ ತಂದ್ರೆ, ಸೊ ಅಟ್ಲೀಸ್ಟ್ ಒಂದು ಆಲ್ರೌಂಡರ್ನ ಆದ್ರೂ ತಂದ್ರೆ ಬ್ಯಾಟಿಂಗು ಹೆಲ್ಪ್ ಆಗುತ್ತೆ, ಬೌಲಿಂಗು ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಮೇನ್ ತಲೆಯಲ್ಲಿ ಇಟ್ಕೊಳೋದು ಏನಂತಂದ್ರೆ ಸ್ಪಿನ್ನರ್ ಅವಶ್ಯಕತೆ ಇಲ್ಲ. ಒಬ್ರು ಏನಾದ್ರೂ ಎಮರ್ಜೆನ್ಸಿ ಇನ್ ಕೇಸ್ ಸ್ಪಿನ್ ವರ್ಕ್ ಆಗ್ತಿದೆ ಅಂತಂದಾಗ ಅವು ಒಂದು 10 ಅವರ್ಸ್ ಏನಿದೆಯೋ ಅದು ಕಂಪ್ಲೀಟ್ ಆಗಿ ಬಳಸ್ಕೋಬಹುದು. ಸಂಜಯ್, ಇನ್ನೊಂದ್ ಕಡೆಯಲ್ಲಿ ಆಸ್ಟ್ರೇಲಿಯಾ ತಂಡವನ್ನ ನಾವು ಏನು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ವಿರುದ್ಧ ಗೆದ್ದು ಬಂದಿದ್ದು, ಅವತ್ತು ಟಾಸ್ ಗೆದ್ದಾಗ ಏನು ಆಸ್ಟ್ರೇಲಿಯಾದವರು ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಪಾಕಿಸ್ತಾನವನ್ನ ಕಟ್ಟಿ ಹಾಕುವಲ್ಲಿ ಸಕ್ಸಸ್ ಆದ್ರು. ಬಟ್ ಎಲ್ಲೋ ಒಂದ್ ಕಡೆಯಲ್ಲಿ ಕೊನೆಗೆ ಎಡವಿದ್ರು ಕೂಡ ಆ ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಸೆಮಿಫೈನಲ್ 2ನೇ ಪಂದ್ಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ತಿಣಕಾಡಿ ಆಸ್ಟ್ರೇಲಿಯಾದವರು ಕೊನೆ ಒಂದು ವಿಕೆಟ್ ಉಳಿಸ್ಕೊಂಡು ಗೆದ್ರು ಅಂತೇಳಿ ಗಮನಿಸ್ತಾ ಹೋಗೋದಾದ್ರೆ ಆಸ್ಟ್ರೇಲಿಯಾ ತಂಡದ ಬಲ ಹೆಂಗಿರ್ಬೋದು ಅಂತೇಳಿ. ಸೊ ಅವ್ರದ್ದು ಸ್ಟ್ರೆಂತ್ ಇರೋದೇ ಬೌಲಿಂಗ್ ಅಲ್ಲಿ. ಸೊ ಬ್ಯಾಟಿಂಗ್ ಅಲ್ಲಿ ನಾವು ನಮ್ದು ಬೌಲಿಂಗ್ ಏನಾದ್ರು ಸ್ಟ್ರಾಂಗ್ ಇದ್ದಿದ್ರೆ ಸೊ ಇದು ಒನ್ ಸೈಡ್ ಮ್ಯಾಚ್ ಆಗ್ಬಿಡ್ತಾ ಇತ್ತು. ಸೊ ನಮ್ದು ಬ್ಯಾಟಿಂಗು ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿದೆ ಅಂತ. ನಮ್ದು ಬ್ಯಾಟಿಂಗ್ ಚೆನ್ನಾಗಿದೆ, ಅವ್ರದ್ದು ಬೌಲಿಂಗ್ ಚೆನ್ನಾಗಿದೆ. ಇಲ್ಲಿ ಒಂದು ಒಳ್ಳೆ ಫೈಟ್ ನೋಡೋದಕ್ಕೆ ಒಂದು 50 ಓವರ್ಸ್, ಒಟ್ಟು 100 ಓವರ್ಸ್ ಒಳ್ಳೆ ಮ್ಯಾಚ್ ಆಗುತ್ತೆ ಒಂದು ಈ ಫೈನಲ್. ಸೇಮ್ ನಮ್ದು ಮೆನ್ಸ್ ಸೀನಿಯರ್ಸ್ ಯಾವ ರೀತಿ ಮ್ಯಾಚ್ ಇತ್ತು ಅದೇ ರೀತಿ ಇಲ್ಲಿ ಒಂದು ಕಾಂಪಿಟೇಷನ್ ಮತ್ತೆ ಫೈಟ್ ಅಂತೂ ಕಾಣ್ಬೋದು. ಆದ್ರೆ ಇಲ್ಲಿ ಅವರು ಬೌಲಿಂಗು ನಮ್ಮ ಬ್ಯಾಟರ್ಸ್ ಮೇಲೆ ಯಾವ ರೀತಿ ಪ್ರಿಪೇರ್ ಆಗಿ ಬಂದಿದ್ದಾರೆ. ಸೊ ಯಾಕಂತಂದ್ರೆ ಫಸ್ಟ್ ಆರ್ಡರ್ನಲ್ಲಿ 1 ಮತ್ತೆ 2 ಅಲ್ಲಿ ಬರೋರು, ಓಪನರ್ಸ್ ಬರೋರು ಯಾವ ಟೈಮಲ್ಲಿ ಆಡ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ಯಾರು ಆದರ್ಶ್ ಮತ್ತೆ ಕುಲಕರ್ಣಿ. ಸೊ ಇವರಿಬ್ರು ಯಾಕಂದ್ರೆ ಒಂದ್ ಮ್ಯಾಚ್ ಆಡ್ತಾರೆ, ಒಂದ್ ಮ್ಯಾಚ್ ಆಡಲ್ಲ, ಈ ತರ ಆಡ್ ಬಂದಿರೋರು. ಅವರು ಪಕ್ಕಾ ಪ್ರಿಪೇರ್ ಆಗಿರೋದು ಮುಷೀರ್ ಖಾನ್ಗೆ ಮತ್ತೆ ಉದಯ್ಗೆ. ಸೊ ಅವರಿಬ್ರು ಎಲ್ಲಾ ಮ್ಯಾಚಲ್ಲೂ ಆಡಿದ್ದಾರೆ. ಸರ್ಪ್ರೈಸ್ ಇರೋದು ಅವರಿಗೆ ಫಸ್ಟ್ ಓಪನರ್ಸ್. ಸೊ ಅವರಿಬ್ಬರನ್ನ ಅವ್ರೇನಾದ್ರೂ ವಿಕೆಟ್ ಕೆಡವು ಬಿಟ್ರೆ ಡೆಫಿನೆಟ್ಲಿ ಮ್ಯಾಚ್ ಅವ್ರ ಕಡೆ ಬೇಗ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಮೇನ್ ಏನ್ ಮಾಡ್ಬೇಕು ಇಂಡಿಯಾ ಟೀಮ್ ಅವರು ಅಂತಂದ್ರೆ ಒಂದು ಫಸ್ಟ್ ಪಾರ್ಟ್ನರ್ಶಿಪ್ ಅನ್ನ ಒಂದು 15+ ಓವರ್ಸ್ ವರ್ಗು ಉಳಿಸ್ಕೊ ಬರ್ಬೇಕು. ಸೊ ಮೆಲ್ಲಗನೆ ರನ್ ಮಾಡ್ಲಿ ಇನ್ ಕೇಸ್ ಏನಾದ್ರು ಬ್ಯಾಟಿಂಗ್ ಫಸ್ಟ್ ಬಂದಾಗ ನಮ್ಗೆ. ಸೊ 15 ಓವರ್ಗೂ ವಿಕೆಟ್ ಉಳಿಸ್ಕೊ ಬರ್ಬೇಕು. ಸೊ ಅವ್ರ ಬೌಲಿಂಗ್ ಅನ್ನ ಕಟ್ ಹಾಕೋಕೆ ಇದೊಂದು ಸ್ಟ್ರಾಟಜಿ. ಇನ್ ಕೇಸ್ ಟಾಸ್ ಗೆದ್ರೆ ನಮ್ಮವರು 100% ಫೀಲ್ಡಿಂಗ್ ತಗೊಳ್ತಾರೆ. ಟಾಸ್ ಗೆದ್ರೆ ತಗೊಳ್ತಾರೆ. ನನ್ಗನ್ಸತ್ತೆ ಇವರು ಇಷ್ಟು ದಿನದ ಇದು ನೋಡಿದ್ರೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಕ್ ನೋಡ್ತಾರೆ. ಸ್ಟಾರ್ಟಿಂಗ್ದಲ್ಲಿ ರನ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ವಿಕೆಟ್ ಉಳಿಸ್ಕೊಂಡು ಹೋಗ್ಬೇಕು ಅಂತೇಳಿ ಒಂದು ಸ್ವಲ್ಪ ವಾತಾವರಣಕ್ಕೆ ಹೊಂದ್ಕೊಳ್ಳೋಣ, ಪಿಚ್ಚಿಗೆ ಹೊಂದ್ಕೊಳ್ಳೋಣ, ಬಾಲ್ ಹೇಗೆ ಬರುತ್ತೆ ಒಂದು ಸ್ವಲ್ಪ ಸ್ಟಡಿ ಆಗ್ಬಿಟ್ರು ಅಂತಂದ್ರೆ ಪಿಚ್ಚಲ್ಲಿ ಒಂದು ಅರ್ಧ ಗಂಟೆ ನಿಂತರು ಅಂತಂದ್ರೆ ಆಮೇಲೆ ಆರಾಮಾಗಿ ಸುಲಭವಾಗಿ ಆಡ್ಕೊಳ್ತಾ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದರ ಲಾಭವನ್ನ ಹೇಗೆ ಪಡ್ಕೊಳ್ತಾರೆ ಅನ್ನೋದು ಕ್ಯಾಪ್ಟನ್ಸಿ ಪ್ಲಾನ್ ಇರೋದೇ ಇಲ್ಲಿ. ಆಡುವಂಥ ಸ್ಟಾರ್ಟಿಂಗ್ ಹೋದಂಥವ್ರಿಗೆ ಯಾವ ರೀತಿ ಆಡಬೇಕು ಅಂತ ಒಂದು ಸೂಚನೆ ಕೊಡ್ತಾರೆ. ನಾವು ರಿಸ್ಕ್ ತಗೊಳ್ಳೋದು ಬೇಡ, ಒಂದು ಸ್ವಲ್ಪ ರನ್ ಬರ್ದಿದ್ರು ಪರವಾಗಿಲ್ಲ, ನಿಂತಾಡೋಣ, ಪಿಚ್ಚಲ್ಲಿ ಕಚ್ಕೊಂಡ್ರು ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ಆಮೇಲೆ ರನ್ ಬರುತ್ತೆ. ಸಂಜೆ ಹೇಳಿದಾಗೆ ಆ ಒಂದು ಟಾಪ್ ಆರ್ಡರ್ನಲ್ಲಿ ನಮ್ಗೊಂದು 2-3 ಜನರ ಮೇಲೆ ಇರೋ ಹೋಪ್ಸ್ ಇದೆಯಲ್ಲ, ಅವ್ರೇನಾದ್ರೂ ಸ್ವಲ್ಪ ಅವ್ರು ಕೊಡುಗೆ ಕೊಟ್ಟರು ಸಾಕು, ಒಂದು 25-30 ಕೊಟ್ಟರು ಸಾಕು ಸ್ಟಾರ್ಟಿಂಗ್ನಲ್ಲಿ, ನಾವು ಆರಾಮ್ಸೆ 250+ ಬಂದೇ ಬರ್ತೀವಿ. ಸಂಜಯ್, ಕೊನೆಯದಾಗಿ ಇವತ್ತಿನ ಪಂದ್ಯದ ಬಗ್ಗೆ ನಿಮ್ಮ ರಿಯಾಕ್ಷನ್, ಹಾಗೇನೆ ಭಾರತ ಗೆದ್ದು ಬರೋಕೆ ಉಪಯೋಗಿಸಬೇಕಾದಂತ ಟೆಕ್ನಿಕ್ಸ್ಗಳು. ಸೊ ಇಲ್ಲಿ ನಾನು ಅವಾಗಲೇ ಹೇಳ್ದಾಗೆ ಒಂದು ಮಿಡಲ್ ಆರ್ಡರ್ನ ಏನಾದರೂ ಚೇಂಜ್ ಮಾಡಿದ್ರೆ, ಸೊ ಸಚಿನ್ ಜಾಗದಲ್ಲಿ ಬೇರೆ ಯಾರನ್ನಾದ್ರೂ ತಂದ್ರೆ, ಸೊ ಒಂದು ಬೌಲರ್ನ, ಒಂದು ಫಾಸ್ಟ್ ಬೌಲರ್ನ ತಂದ್ರೆ ಸಚಿನ್ ಜಾಗದಲ್ಲಿ ಒಂದು ಹೆಲ್ಪ್ ಆಗ್ಬೋದು. ಯಾಕಂದ್ರೆ ನಮಗೆ ಬ್ಯಾಟರ್ಸ್ ಇದ್ದಾರೆ. ಸೊ ಬೌಲಿಂಗ್ ಮಾಡೋಂಥ ಮುಷೀರ್ ಕೂಡ ಬ್ಯಾಟಿಂಗ್ ಆಡ್ತಾರೆ. ಅವ್ರು 100 ಸಹ ಹೊಡೆದು ಮೋಸ್ಟ್ಲಿ ನೀವು ಹೇಳಿ ಸಚಿನ್ ದಾಸ್ ಚೇಂಜ್ ಮಾಡೋದು ಮೋಸ್ಟ್ಲಿ ಡೌಟ್ ಇದೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅನ್ನೋದಕ್ಕಿಂತ ಇಲ್ಲಿ ಆಸ್ಟ್ರೇಲಿಯಾ ಮೇಲೆ ಹೆಂಗ್ ಆಡ್ತಾರೆ.
ಸೊ ಯಾಕಂದ್ರೆ ಒಂದು ಮ್ಯಾಚ್ ಆಡೋದಲ್ಲ ನಮಗೆ ಒಂದು ಯಾವಾಗ್ಲೂ 40 ಹೊಡೆದ್ರು ಸಾಕು. ಒಂದು ಮ್ಯಾಚ್ 100 ಹೊಡೆದು ಮಿಕ್ಕಿದ ಮ್ಯಾಚ್ ಅಲ್ಲಿ 10 ಹೊಡೆದ್ರೆ ಇಲ್ಲಿ ವರ್ಕ್ ಆಗಲ್ಲ. ಸೊ ಒಂದು ಪ್ರಾಮಿಸಿಂಗ್ ಪ್ಲೇಯರ್ ಬೇಕು, ಯಾಕಂದ್ರೆ ಇದು ಫೈನಲ್ ಇದು. ಸೊ ಇಲ್ಲಿ ಸೋತ್ರೆ ಇನ್ನು ಮುಗೀತು, ನೆಕ್ಸ್ಟ್ ಮ್ಯಾಚ್ ಆಡೋಣ ಅಂತ ಏನು ಇರೋದಿಲ್ಲ. ಸೊ ಹಂಗಾಗಿ ಇಲ್ಲಿ ಒಂದು ಪ್ರಾಮಿಸಿಂಗ್ ಪ್ಲೇಯರ್ ಅಂತ ತರಬೇಕು ಮಿಡಲ್ ಆರ್ಡರ್ ಅಲ್ಲಿ. ಫಿನಿಶಿಂಗ್ ಬೇಕು ನಮ್ಗೆ, ಇನ್ ಕೇಸ್ ಏನೇ ಚೇಸಿಂಗ್ ಸಿಕ್ಕಾಗ ಇಲ್ಲಿ ಚೇಸಿಂಗ್ ಅವರೇ ಗೆದ್ದಿರೋರು. ಸೊ ಹಂಗಾಗಿ ಅವ್ರದ್ದು ಬೌಲಿಂಗ್ ಸ್ಟ್ರಾಂಗ್ ಇರೋದ್ರಿಂದ ವಿಕೆಟ್ ಬೇಗ ಉಳುತ್ತೆ. ಹಂಗಾಗಿ ನಮ್ಗೆ ಲಾಸ್ಟ್ ಅಲ್ಲಿ ಒಂದು ಒಳ್ಳೆ ಫಿನಿಶರ್ ಬೇಕು. ರಿಂಕು ಸಿಂಗ್ ಅಂತ ಇನ್ನೂ ಒಂದು ಫುಲ್ ಹುರುಪಾಗಿರುವಂತ ಒಂದು ಪ್ಲೇಯರ್ ಬೇಕು ಅಂತ. ಎಸ್, ಇಬ್ರು ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ರಿ, ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ. ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಭಾರತ ತಂಡ ಆಸ್ಟ್ರೇಲಿಯಾವನ್ನ ಎದುರಿಸ್ತಾ ಇದೆ. ಕಳೆದ ನವೆಂಬರ್ನಲ್ಲಿ ಆದಂಥ ನೋವನ್ನ ದೂರ ಮಾಡೋಕೆ, ಕ್ರಿಕೆಟ್ ಪ್ರೇಮಿಗಳಿಗೆ ದೂರವನ್ನ ಮಾಡೋಕೆ, ಹೊಸ ಖುಷಿಯನ್ನ ಕೊಡೋಕೆ ನಮ್ಮ ಅಂಡರ್-19 ಹುಡುಗರು ಸಿದ್ಧವಾಗಿದ್ದಾರೆ. 1:15 ಮ್ಯಾಚ್ ಶುರುವಾಗುತ್ತೆ. ಏನಾಗುತ್ತೆ, ಟಾಸ್ ಗೆದ್ದು ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡು ಆಸ್ಟ್ರೇಲಿಯಾವನ್ನ ಕಟ್ಟಿ ಹಾಕಿ ಆ ರನ್ನನ್ನು ಚೇಸ್ ಮಾಡಿ ನಮ್ಮ ಭಾರತ ಗೆದ್ದು ಬರಲಿ ಅಂಥೇಳಿ ಎಲ್ಲ ಅಭಿಮಾನಿಗಳ ನಿರೀಕ್ಷೆ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.